सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिम् वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामम् आर्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु अनेकासु बहुभाषा कृतिषु विशुद्ध वेदांत परिभाषा नाम्नी देवभाषायाः कृतिः इदानीं विचार्यते। तत्र अयं दशमो विषयः उपास्योपासक विभाग व्यवहारः इति। तं विषयम् अधिकृत्य इदानीं विचारयामः। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं ग्रन्थभागम् उपास्योपासक विभाग व्यवहारः इति ग्रन्थभागं यथा स्वामिपादानुग्रहम् इदानीं विचारयामः। अग्रे तावत् श्री श्री स्वामिचरणानां प्रशस्तिश्लोकमेकं द्विवारं पठामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानन्देन्द्र सरस्वती स्वामिपादैः प्रणीता विशुद्ध वेदांत परिभाषा। ॐ अवाच्यमप्रमेयं च कार्यकारणवर्जितम् निष्क्रियं निष्कलं शान्तम् आत्मानमनुसन्दधे पदवाक्य प्रमाणज्ञान संप्रदाय विदो गुरून्
ನತ್ವಾ ವಿಶುದ್ಧ ವೇದಾಂತ ಪರಿಭಾಷಾ ಪ್ರಕಾಶ್ಯತೆ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರವರು ರಚಿಸಿರತಕ್ಕಂತಹ ವಿಶುದ್ಧ ವೇದಾಂತ ಪರಿಭಾಷಾ ಎಂಬ ಸಂಸ್ಕೃತ ಭಾಷೆಯ ಒಂದು ವಿಶಿಷ್ಟ ಕೃತಿ. ಇದರಲ್ಲಿ 10ನೆಯ ವಿಷಯ ಉಪಾಸ್ಯೋಪಾಸಕ ವಿಭಾಗ ವ್ಯವಹಾರ. ಈ ಉಪಾಸ್ಯ ಉಪಾಸಕ ಎಂಬತಕ್ಕಂತಹ ತ್ರಿಪುಟಿ ಏನಿದೆ, ಇದು ಈ ಒಂದು ಉಪನಿಷತ್ತುಗಳಲ್ಲಿ ಎಲ್ಲ ಕಡೆಯೂ ಕೂಡ ಹೇಳಲ್ಪಟ್ಟಿದೆ. ಯಾವ ಉಪನಿಷತ್ತುಗಳು ಏಕಮೇವಾದ್ವಿತೀಯವಾದ ಪರಂಬ್ರಹ್ಮ ತತ್ವವನ್ನ ಸಾಧಿಸ ಹೊರಟು ಅದನ್ನ ಸಾಧಿಸಿ ಮತ್ತು ಅದೇ ಏಕಮೇವಾದ್ವಿತೀಯವಾದ ಪರಂಬ್ರಹ್ಮವೇ ನೀನಾಗಿದ್ದೀಯೇ ಎಂಬುದಾಗಿ ತಿಳಿಸಿಕೊಡತಕ್ಕಂತಹ ಶ್ರುತಿಗಳು ಹೇಗೆ ತಾನೇ ಈ ಒಂದು ಭೇದ ಸೂಚಕವಾದ ತ್ರಿಪುಟಿಯನ್ನು ಹೇಳಬೇಕು, ಹೇಳ್ತಕ್ಕಂಥದ್ದಾಗಿದೆ. ಹೇಗೆ ಹೇಳುತ್ತೆ ಅದು ಹೊರಟಿರ್ತಕ್ಕಂಥದ್ದು ಇದಕ್ಕೋಸ್ಕರ ಏಕಮೇವಾದ್ವಿತೀಯವಾದ ಪರಂಬ್ರಹ್ಮ ತತ್ವ, ಇನ್ನೊಂದಿಲ್ಲ, ಎರಡನೇದು ಅಂತ. ಹಾಗಿರುವಾಗ ಈ ಉಪಾಸ್ಯ ಉಪಾಸಕ ಉಪಾಸನೆ ಎಂಬತಕ್ಕಂತಹ ತ್ರಿಪುಟಿಯಲ್ಲಿ ಬರತಕ್ಕಂತಹ ಈ ಭೇದ ಸೂಚಕವಾದ ಈ ಒಂದು ಭಾಗವನ್ನ ಯಾಕೆ ಹೇಳಿದ್ದಾರೆ? ಹಾಗೆ ಹೇಳಿದ್ದೇ ಅದು ಯಥಾರ್ಥವಾಗಿ ಸತ್ಯ ಎಂಬುದಾದರೆ ಆಗ ಸಿದ್ಧಾಂತ ಹೋಗಿಬಿಡಲ್ವೇ? ಮತ್ತೆ ಏನಾಗುತ್ತೆ? ಓಹೋ, ಏಕಮೇವಾದ್ವಿತೀಯವಾದ ಪರಂಬ್ರಹ್ಮ ತತ್ವ ಒಬ್ಬರು ಅಧಿಕಾರಿಗಳಿಗೆ, ಒಂದು ವರ್ಗದ ಅಧಿಕಾರಿಗಳಿಗೆ, ಇನ್ನೊಂದು ವರ್ಗದ ಅಧಿಕಾರಿಗಳಿಗೆ, ಹೀಗೆ ಉಪಾಸ್ಯ ಉಪಾಸಕ ಎಂಬ ಭೇದ ಇರತಕ್ಕಂಥ ರೀತಿ ಇದು ಇನ್ನೊಬ್ಬರಿಗೆ ಅಂತ ಹೇಳಿ ಎರಡೂ ಸತ್ಯ ಅಂತ ಆಗಿಬಿಡಲ್ವೇ? ಆಗ ಸಿದ್ಧಾಂತ ಹೋಗಿಬಿಡುತ್ತಲ್ಲ ಅಂತಂದ್ರೆ ಅದಕ್ಕೋಸ್ಕರವಾಗಿ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರವರು ಈ ಒಂದು ಕೃತಿಯನ್ನು ರಚಿಸಿದ್ದಾರೆ. ನೋಡಿ, ಇದು ಒಂದೇ ವಿಷಯವಲ್ಲ. ಯಾವುದು? ಉಪಾಸ್ಯ ಉಪಾಸಕ ವಿಭಾಗ ಒಂದೇ ವಿಷಯವಲ್ಲ. ಇಂಥದ್ದು ದ್ವೈತ ಸೂಚಕವಾಗಿರತಕ್ಕಂತಹ ಪದಗಳು ನೂರಾರು ವಾಕ್ಯಗಳು ಸಿಕ್ಕುತ್ತವೆ. ನಮಗೆ ಪದಗಳು ಸಿಕ್ಕುತ್ತವೆ, ನೂರಾರು ವಾಕ್ಯಗಳು ಸಿಕ್ಕುತ್ತವೆ. ಎಲ್ಲಿ? ಉಪನಿಷತ್ತುನಲ್ಲಿ. ಯಾವುದಾದ್ರು ಉಪನಿಷತ್ತು ಪ್ರಮಾಣೀಭೂತವಾದ ಒಂದು ಗ್ರಂಥ. ಇಂತಹ ಪ್ರಮಾಣೀಭೂತವಾದ ಗ್ರಂಥದಲ್ಲಿಯೇ ಈ ಎರಡು ವಿಚಾರಗಳ ಬರ್ತಾ ಇದೆಯಲ್ಲ, ಇದನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು ಎಂಬತಕ್ಕಂಥದ್ದನ್ನ ಹೇಳತಕ್ಕಂತಹ ಒಂದು ಕಿರು ಗ್ರಂಥ ಈ ಒಂದು ವೇದಾಂತ ಪರಿಭಾಷ. ಅದರಲ್ಲಿ ಪ್ರಕೃತ ಉಪಾಸ್ಯ ಉಪಾಸಕ ವಿಭಾಗ ಇದೆಯಲ್ಲ, ಇದು ತುಂಬಾ ಬರುತ್ತೆ. ಛಾಂದೋಗ್ಯದರಂತೂ ಬೇಕಾದಷ್ಟು ಬರುತ್ತೆ, ಬೃಹದಾರಣ್ಯಕದಲ್ಲಿ ಇದೆ, ಮುಂಡಕೋಪನಿಷತ್ತಿನಲ್ಲಿ, ಎಲ್ಲದರಲ್ಲೂ ಇದೆ. ಹೀಗಾಗಿ ಇದನ್ನ ನಾವು ಪರಮ ಸಿದ್ಧಾಂತವಾದ ಏಕಮೇವಾದ್ವಿತೀಯ ಪರಬ್ರಹ್ಮ ತತ್ವ, ಅದನ್ನು ತಿಳಿಸುವುದೇ ಪರಮ ಸಿದ್ಧಾಂತ, ಅದೇ ನೀನಾಗಿದ್ದೀಯೇ ಎಂಬ ತಿಳಿಸುವುದೇ ಪರಮ ಸಿದ್ಧಾಂತ. ಅದಕ್ಕೆ ಹೇಗೆ ಇದನ್ನ ಹೊಂದಿಸಿ ಅರ್ಥವನ್ನ ಮಾಡಿಕೊಳ್ಳಬೇಕು? ಈ ಒಂದು ವಾಕ್ಯಗಳನ್ನ ಯಥಾವತ್ತಾಗಿ ವಾಕ್ಯಾರ್ಥ ಅಂತ ಏನಿದೆ, ಆ ವಾಕ್ಯಾರ್ಥಕ್ಕೆ ತಕ್ಕಂತೆ ನಾವು ಅದನ್ನ ತಿಳಿದುಕೊಂಡು ಬಿಟ್ರೆ ಅಭೇದ ಎಲ್ಲಿ ಸಿಕ್ಕುತ್ತೆ? ಅಭೇದ ಬರೋದೇ ಇಲ್ಲ. ಯಥಾವತ್ತಾಗಿ ನಾವು ತಿಳ್ಕೊಂಡ್ಬಿಟ್ರೆ ಅಭೇದ ಎಲ್ಲಿ ಬರುತ್ತೆ? ತ್ರಿಪುಟಿಯಲ್ಲಿ ಅಭೇದ ಇಲ್ಲಿದೆ, ಬರೀ ಭೇದವೇ ಇರ್ತಕ್ಕಂಥದ್ದು. ಹೀಗಾಗಿ ಈ ಅಭೇದವನ್ನು ಹೇಳ್ತಕ್ಕಂತಹ ಸಂದರ್ಭ ಇದು. ಇದರಲ್ಲಿ ಹೇಗೆ ಇದನ್ನು ಹೊಂದಿಸಿಕೊಳ್ಳಬೇಕು? ಇದಕ್ಕೆ ಏನು ಅರ್ಥ? ಇದಕ್ಕೆ ವಿಶಿಷ್ಟವಾದ ಇನ್ನೊಂದು ಅರ್ಥ ಇದೆ. ಯಾವುದು?
ಈ ಒಂದು ಉಪಾಸ್ಯ ಉಪಾಸಕ ವಿಭಾಗದಲ್ಲಿ ತ್ರಿಪುಟಿ ರೂಪವಾದ ಒಂದು ವ್ಯವಹಾರ ಇದೆಯಲ್ಲ, ಅದು ಪ್ರಸಿದ್ಧವಾಗಿರತಕ್ಕಂಥ ವಾಕ್ಯಾರ್ಥ. ಹೌದಾನು? ಇದಲ್ಲದೆ ಇದಕ್ಕಿಂತ ಭಿನ್ನವಾದ ಪರಮ ಸಿದ್ಧಾಂತಕ್ಕೆ ಹೊಂದುವಂತಹ ಅರ್ಥವನ್ನು ನಾವು ಈ ವಾಕ್ಯಗಳಿಗೆ ಮಾಡಿಕೊಳ್ಳಬೇಕು. ಅದನ್ನ ಬೇಕಾದ್ರೆ ನಾವು ಅವಾಕ್ಯಾರ್ಥ ಅಂತ ಹೇಳ್ಬೋದಷ್ಟೆ. ಇವಾಗ ತತ್ವಮಸಿ ಅಂತಕ್ಕಂಥ ಪದಗಳಿಗೆ ಅವಾಕ್ಯಾರ್ಥ ಅಂತ ಹೇಳಿದ್ದಾರಲ್ಲ, ಹಾಗೆ ಇದನ್ನ ನಾವು ಅವಾಕ್ಯಾರ್ಥ ಅಂತ ಮತ್ತೆ ಅವಾಕ್ಯಾರ್ಥ ಅಂದ್ರೆ ಏನು ಅನ್ನೋದನ್ನ ಈ ಭಾಗದಲ್ಲಿ ತಿಳಿಸ್ತಾ ಇದ್ದಾರೆ ಸ್ವಾಮಿಪಾದರು. ಅದರಲ್ಲಿ ಈ ದೃಷ್ಟಾಂತಗಳು ಬೇಕಾದಷ್ಟು ಉಪನಿಷತ್ತುಗಳ ವಾಕ್ಯಗಳನ್ನು ಕೊಟ್ಟು ಅದನ್ನ ನಾವು ಹೇಗೆ ಇಲ್ಲಿ ವಿವಕ್ಷಿತಾಂಶ ಏನು ಅನ್ನುವುದನ್ನು ಕೂಡ ಇಲ್ಲಿ ಹೇಳಿದ್ದರು. ಮತ್ತೆ ಅದೇ ಭಾಗವನ್ನ ಮುಂದುವರಿದು ಈಗ ಹೇಳ್ತಾ ಇದ್ದಾರೆ. ನೋಡೋಣ ಏನ್ ಹೇಳ್ತಾರೆ ಅಂತ. ನೋಡಿ, 50ನೆಯ ಪುಟ. ಈ ತೈತ್ತಿರಿಯ ಭಾಷ್ಯದಲ್ಲಿ ಈ ತರಹ ಹೇಳ್ತಾರೆ. ಏನು ನೋಡಿ, ಬೇಕಾದ್ರೆ ವಿಧ ವಿಧವಾದ ಒಂದು ಬೇರೆ ಬೇರೆಯ ಉಪನಿಷತ್ತುಗಳಲ್ಲಿ ಬೇರೆ ಬೇರೆಯ ತರಹ ತಿಳಿಸಿಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದು ಇದೇ ಪರಿಭಾಷೆ. ಆ ಒಂದು ಪದಗಳಿಗೆ ನಾವು ಮಾಡಿಕೊಳ್ಳಬೇಕಾಗಿರತಕ್ಕಂತಹ ಈ ಅವಾಕ್ಯಾರ್ಥ ಅಂತ ಏನಿದೆ ಅದೇ ಪರಿಭಾಷೆ. ಆ ವೇದಾಂತ ಪರಿಭಾಷೆಗೆ ತಕ್ಕಂತಹ ಅರ್ಥ, ಏನರ್ಥವಲ್ಲ, ರೂಢ್ಯರ್ಥವಲ್ಲ. ಇದಕ್ಕೆ ಇನ್ನೊಂದು ಹೆಸರೇನು? ಸಾಂಪ್ರದಾಯಿಕವಾದ ಅರ್ಥ, ಸಂಪ್ರದಾಯಕ್ಕೆ ಬದ್ಧವಾಗಿರತಕ್ಕಂಥ ಅರ್ಥ ಇದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಏನಾಗಿದೆ, ಇನ್ನೊಂದು ಮುಖ್ಯವಾದ ವಿಚಾರ ಗಮನಿಸಬೇಕು ಅಂದ್ರೆ, ಈ ಒಂದು ಪರಿಭಾಷೆ ಇದೆಯಲ್ಲ, ಇದನ್ನ ತರ್ಕದ ಪರಿಭಾಷೆಗಾಗಲಿ ಮೀಮಾಂಸದ ಪರಿಭಾಷೆಗಾಗಲಿ ಹೋಲಿಸಿಕೊಂಡು ನಾವು ಇದನ್ನ ಅರ್ಥ ಮಾಡತಕ್ಕದ್ದಲ್ಲ. ಇದು ಬಹಳ ಮುಖ್ಯ. ಯಾಕೆಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಪದವನ್ನ ಒಂದೊಂದು ಶಾಸ್ತ್ರದಲ್ಲಿ ಒಂದೇ ಪದ ಹೇಳಿದ್ದರೂ ಕೂಡ ಅದನ್ನ ಆಯಾ ಶಾಸ್ತ್ರದ ಮರ್ಯಾದೆಗೆ ತಕ್ಕಂತೆ, ಆಯಾ ಶಾಸ್ತ್ರದ ಸಂಪ್ರದಾಯಕ್ಕೆ ತಕ್ಕಂತೆ ಅರ್ಥವನ್ನು ಮಾಡಿಕೊಳ್ಳಬೇಕು. ಒಂದು ತರ್ಕಶಾಸ್ತ್ರದಲ್ಲಿ ಒಂದು ಅರ್ಥಕ್ಕೆ, ಒಂದು ಪದಕ್ಕೆ ಒಂದು ಅರ್ಥ ಇದೆ. ಮತ್ತೆ ಮೀಮಾಂಸಾದಲ್ಲಿ ಒಂದು ಅರ್ಥ ಇದೆ. ವೇದಾಂತದಲ್ಲಿ ಇನ್ನೊಂದು ಅರ್ಥ ಇದೆ. ಈಗ ಉದಾಹರಣೆಗೆ ಪ್ರಸಿದ್ಧವಾದ ಅರ್ಥನ ತೆಗೆದುಕೊಳ್ಳಿ. ಪ್ರಸಿದ್ಧವಾದ ಒಂದು ಪದ ತೆಗೆದುಕೊಳ್ಳಿ. ಯಾವುದು? ಆತ್ಮ ಎಂಬತಕ್ಕಂಥ ಪದ. ಇದು ಪ್ರಸಿದ್ಧವಾದ ಪದ. ಈ ಆತ್ಮ ಎಂಬತಕ್ಕಂತಹ ಪದವನ್ನ ಮೀಮಾಂಸಕರು ಬಳಸ್ತಾರೆ, ತಾರ್ಕಿಕರು ಬಳಸ್ತಾರೆ, ವೇದಾಂತಿಗಳು ಬಳಸ್ತಾರೆ, ಬೌದ್ಧರು ಬಳಸ್ತಾರೆ, ಜೈನರು ಬಳಸ್ತಾರೆ, ಚಾರ್ವಾಕರು ಬಳಸ್ತಾರೆ ಆತ್ಮ. ಮತ್ತೆ ಇದಲ್ಲದೆ ಎಷ್ಟೋ ಬೇರೆ ಬೇರೆ ಸಂಪ್ರದಾಯವಾದ ಎಲ್ಲರೂ ಬಳಸ್ತಾರೆ ಇದನ್ನ. ಆದರೂ ಕೂಡ ಇವೆಲ್ಲ ಏನಾಗಿದೆ, ಅವರವರು ಹೇಳತಕ್ಕಂತಹ ಅರ್ಥ ಏನಿದೆ ಆತ್ಮಕ್ಕೆ, ಅದು ಅವರವರ ಪರಿಭಾಷೆಗೆ ತಕ್ಕಂತೆ ಇದೆ ಅಷ್ಟೆ. ಏನು, ಕೆಲವರು ಆತ್ಮನನ್ನ ನೋಡ್ರಿ, ಇವನು ಆತ್ಮ ಅಂತಂದ್ರೆ ಯಾರು ಗೊತ್ತೇನು, ಮನಸ್ಸೇ ಆತ್ಮ ಅಂತ ಒಬ್ರು ಹೇಳ್ತಾರೆ, ಇನ್ನೊಬ್ರು ಇಂದ್ರಿಯಗಳೇ ಆತ್ಮ ಅಂತಕ್ಕಂತಾರೆ, ಇನ್ನೊಬ್ರು ಬುದ್ಧಿ ಆತ್ಮ ಅಂತಕ್ಕಂಥದ್ದು, ಇನ್ನೊಬ್ರು ಹೇಳ್ತಾರೆ ಆತ್ಮ ಕರ್ತ ಅಂತ, ಇನ್ನೊಬ್ರು ಹೇಳ್ತಾರೆ ಆತ್ಮ ಭೋಕ್ತೃ ಅಂತ, ಇನ್ನೊಬ್ರು ಹೇಳ್ತಾರೆ ಆತ್ಮ ಕರ್ತೃವೂ ಹೌದು ಭೋಕ್ತೃವೂ ಹೌದು ಅಂತ ಹೇಳ್ತಾರೆ. ಮತ್ತೊಬ್ಬರು ಹೇಳ್ತಾರೆ ಎಲ್ಲ ಭೋಕ್ತೃಗಳ ಪರಮಾರ್ಥ ಸ್ವರೂಪವೇ ಆತ್ಮ ಅಂತ ಒಬ್ಬರು ಹೇಳ್ತಾರೆ. ಇವರೇ ವೇದಾಂತಿಗಳು. ಹೀಗೆ ಪ್ರತಿಯೊಬ್ಬರೂ ಕೂಡ ಆತ್ಮ ಎಂಬ ಶಬ್ದಕ್ಕೆ ಈ ರೀತಿ ಅರ್ಥವನ್ನು ಮಾಡ್ತಾರೆ. ಅದು ಯಾತಕ್ಕೆ? ಅವರವರ ಸಂಪ್ರದಾಯಕ್ಕೆ ಸರಿಯಾಗಿರ್ಬೋದು. ಆದರೆ ನಾವು ವೇದಾಂತ ಅರ್ಥವನ್ನು ಮಾಡುವಾಗ ವೇದಾಂತ ಸಂಪ್ರದಾಯಕ್ಕೆ ಅನುಗುಣವಾದ ಅರ್ಥವನ್ನೇ ಮಾಡಬೇಕೇ ಹೊರತು,
ನೋಡಿ ತರ್ಕಶಾಸ್ತ್ರದಲ್ಲಿ ಈ ತರಹ ಮಾಡಿದ್ದಾರೆ, ಅದನ್ನ ಇಲ್ಲಿಗೆ ತಂದು ದೃಷ್ಟಾಂತವನ್ನಾಗಿ ಕೊಟ್ಟುಬಿಟ್ಟು ಸಿದ್ಧ ಮಾಡ್ತಾರೆ, ಇವತ್ತು ವಾಕ್ಯಾರ್ಥ ಮಾಡ್ತಾರೆ. ಏನು ನೋಡಿ, ತರ್ಕ ಏನು ಬಳಸ್ತಾ ಇರ್ತಾರೆ, ಅದು ಮೂರ್ಖಾತಿ ಪ್ರಯೋಜನವಿಲ್ಲ ಎಂಬುದಾಗಿ ಶ್ರೀ ಸ್ವಾಮಿಪಾದರವರು ಧೈರ್ಯದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಇದು ಅರ್ಥ. ಇದು ಆತ್ಮ ಎಂಬತಕ್ಕಂಥದ್ದು ನಾವು ವೇದಾಂತದ ಪರಿಭಾಷೆಗೆ ತಕ್ಕಂತೆಯೇ ಅರ್ಥ ಮಾಡಿಕೊಳ್ಳಬೇಕೆ ಅಷ್ಟೇ ಹೊರತು ಯಾರ ಮೀಮಾಂಸಕರು ಹೇಳೋ ಹಾಗೆ ಓ ಇಲ್ಲಪ್ಪ ಆತ್ಮ ಭೋಕ್ತೃ ಅಂತಾಗಲಿ ಕರ್ತೃ ಅಂತಾಗಲಿ ಆತ್ಮ ದ್ರವ್ಯ ಅಂತಾಗಲಿ, ತಾರ್ಕಿಕರು ಆತ್ಮ ದ್ರವ್ಯ ಅಂತಲೂ ಹೇಳ್ತಾರೆ. ಹಾಗಲ್ಲ, ಇಲ್ಲಿ ಏನಿದೆ ಅದಕ್ಕೆ ತಕ್ಕಂತೆ ಅರ್ಥ ಮಾಡಿ, ಇಲ್ಲಿ ಆತ್ಮ ಇಲ್ಲಿ ಪರಿಭಾಷೆ. ಹಾಗಾಗಿ ಉಪಾಸಕ ಉಪಾಸನೆ ಎಂಬ ಈ ತ್ರಿಪುಟಿ ಇಲ್ಲಿ ಏನರ್ಥ ಅಂತಕ್ಕಂಥ ಅದನ್ನು ಹೇಳ್ತಾ ಇದ್ದಾರೆ. ಆ ಭಾಗದಲ್ಲಿ ಬೇಕಾದ ದೃಷ್ಟಾಂತಗಳನ್ನು ಕೊಟ್ಟಿದ್ರು. ಈಗ ಅದನ್ನ ಮುಂದುವರಿದು ನಾವು ಶಾಸ್ತ್ರ ಏನ್ ಹೇಳ್ತಾ ಇದೆ ಅದೇ ರೀತಿ ನಾವು ತಿಳಿದುಕೊಳ್ಳಬೇಕು ಎಂಬುದಾಗಿ, ಅದನ್ನ ಯಾವ ರೀತಿ ತಿಳಿದುಕೊಳ್ಳಬೇಕು ಅಂತಕ್ಕಂಥ ಹೇಳ್ತಾ ಇದ್ದಾರೆ. ಉದಾಹರಣೆ ಕೊಡ್ತಾರೆ. ಮೊಟ್ಟ ಮೊದಲಿಗೆ ಇವತ್ತಿನ ಭಾಗದಲ್ಲಿ ಮೊಟ್ಟ ಮೊದಲು ಬೇಕಾದ ಹಿಂದೆ ಕೊಟ್ಟಿದ್ದಾರೆ. ತೈತ್ರಿಯ ಭಾಷ್ಯ ಕೃತ ಅಂದ್ರೇನು? ತೈತ್ರಿಯ ಭಾಷ್ಯಕಾರರು ಹೇಳುತ್ತಾರೆ. ಯಾರಿವರು? ಭಗವಾನ್ ಶಂಕರರು ತೈತ್ರಿಯ ಭಾಷ್ಯಕಾರ ಹೇಳ್ತಾರೆ. ನೋಡಿ, ಆ ಭಾಷ್ಯವಾಕ್ಯ ಹಾಗಾಗಿ ಹಾಕಿದ್ದಾರೆ ಸ್ವಾಮಿಪಾದ. ಉಪಾಸನಂಚ ಯಥಾಶಾಸ್ತ್ರಂ ತುಲ್ಯ ಪ್ರತ್ಯಯ ಸಂತತಿ ಅಸಂಕೀರ್ಣಾ ಚ ಅತತ್ ಪ್ರತ್ಯಯೈ ಶಾಸ್ತ್ರೋಕ್ತ ಆಲಂಬನ ವಿಷಯ ಚ. ಎಲ್ಲಿ? ತೈತ್ರಿಯ ಭಾಷೆಯಲ್ಲಿ ಇದನ್ನ ಭಗವತ್ಪಾದರವರು ಅನುಗ್ರಹ ಮಾಡಿದ್ದಾರೆ. ಏನು? ಶಾಸ್ತ್ರೋಕ್ತ ಆಲಂಬನ ವಿಷಯ ಅಂದ್ರೇನು? ಶಾಸ್ತ್ರೋಕ್ತ ಆಲಂಬನ ವಿಷಯಂ ಅಧಿಕೃತ್ಯ ಅಂದ್ರೇನು? ಶಾಸ್ತ್ರೋಕ್ತವಾದ ಆಲಂಬನೆಯನ್ನ ಕುರಿತು ಏನ್ ಮಾಡ್ಬೇಕು? ಯಥಾಶಾಸ್ತ್ರಂ ಅಂದ್ರೇನು? ಶಾಸ್ತ್ರವು ಹೇಳಿರುವ ಹಾಗೆ. ಇಲ್ಲಿ ಯಾವ ಶಾಸ್ತ್ರವು ಹೇಳಿರುವ ಹಾಗೆ? ವೇದಾಂತ ಶಾಸ್ತ್ರಗಳಲ್ಲಿ ಹೇಳಿರುವ ಹಾಗೆ ಅಷ್ಟೇ. ತರ್ಕಶಾಸ್ತ್ರದಲ್ಲಿ ಹೇಳಿರುವಂತೆ ಅಲ್ಲ, ಮೀಮಾಂಸದಲ್ಲಿ ಹೇಳಿರುವಂತೆ ಅಲ್ಲ. ಎಂದ್ರೇನು? ಯಥಾಶಾಸ್ತ್ರಂ ವೇದಾಂತ ಸಂಪ್ರದಾಯಕ್ಕೆ ಅನುಗುಣವಾಗಿ ಅಂತ ಅರ್ಥ. ಅನುಗುಣವಾಗಿ ಈ ಶಾಸ್ತ್ರೋಕ್ತವಾದ ಆಲಂಬನೆ ಅಂತ ಇದೆ. ಯಾವಾಗ ಉಪಾಸನೆಯನ್ನು ಮಾಡಬೇಕಾದ್ರೂ ಒಂದು ಆಲಂಬನೆ ಅಂತ ಇರುತ್ತಲ್ಲ, ಅದನ್ನ ಕುರಿತು ಏನ್ ಹೇಳ್ತಾರೆ? ಏನು ಉಪಾಸನೆ ಅಂತಂದ್ರೆ, ಆ ಆಲಂಬನದಲ್ಲಿ ಒಂದು ಆಲಂಬನ ಇರುತ್ತಲ್ಲ, ಅದರಲ್ಲಿ ನಾವು ಯಾವ ರೀತಿಯಾದ ಭಾವನೆಯನ್ನು ಮಾಡಬೇಕು ಅನ್ನುವುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಶಾಸ್ತ್ರವು ಹೇಳುವ ಹಾಗೆ ಯಥಾಶಾಸ್ತ್ರಂ ತುಲ್ಯ ಪ್ರತ್ಯಯ ಸಂತತಿ. ಅಂದ್ರೇನು? ತುಲ್ಯ ಒಂದೇ ಸಮನಾದ ಅಂದ್ರೇನು? ಬೇರೆಯ ಯಾವುದೇ ಪ್ರತ್ಯಯಕ್ಕೂ ಕೂಡ ಮನಸ್ಸಿನಲ್ಲಿ ಅವಕಾಶವನ್ನ ಕೊಡದೆ. ಯಾಕೆ? ಮನಸ್ಸಿನ ಅದರ ಒಂದು ಸ್ವಭಾವವೇ ಏನಾಗಿದೆ? ಸುಮ್ಮನೆ ಪ್ರತ್ಯಯ ಸಂತತಿ ಬರ್ತಾ ಇರುತ್ತೆ. ನೋಡಿ, ಈಗ ಪ್ರತ್ಯಯ ಬರ್ತಾ ಇರುತ್ತೆ ಅಂತ ಹೇಳೋವರೆಗೇನೆ ಒಂದು 10 ಪ್ರತ್ಯಯ ಬಂದ್ಬಿಟ್ರೆ, ಏನೇನೋ ಅರ್ಥಗಳು, ಏನೇನೋ ಇದು 10 ಬಂದೋಗ್ಬಿಟ್ರೆ. ಆದರೆ ಇಲ್ಲಿ ಹೇಳ್ತಾರೆ ನೋಡಿ, ಒಂದೇ ತೆರನಾದ ಪ್ರತ್ಯಯ. ಯಾವುದಕ್ಕೆ? ಯಾವ ಒಂದು ಆಲಂಬನೆಯನ್ನ ಕುರಿತು ಯಥಾಶಾಸ್ತ್ರ, ಶಾಸ್ತ್ರದಲ್ಲಿ ಏನ್ ಹೇಳಿದೆಯೋ ಅದೇ ಪ್ರತ್ಯಯ. ಅಂದ್ರೆ ಏನರ್ಥ ಅಂದ್ರೆ, ನೋಡಿ, ಒಂದು ಶಾಲಿಗ್ರಾಮ ಇದೆ. ಈ ಶಾಲಗ್ರಾಮದಲ್ಲಿ ವಿಷ್ಣು ಎಂಬ ಭಾವನೆಯನ್ನು ಮಾಡಿ ಉಪಾಸನೆ ಮಾಡಬೇಕು. ಈ ಶಾಲಿಗ್ರಾಮದಲ್ಲಿ, ಈ ಶಾಲಿಗ್ರಾಮ ಪಕ್ಕದಲ್ಲಿದೆ, ಇದರಲ್ಲಿ ನರಸಿಂಹ ಎಂಬ ಭಾವನೆಯನ್ನು ಮಾಡಬೇಕು. ಈ ಒಂದು ಲಿಂಗ ಪಕ್ಕದಲ್ಲಿದೆ, ಇದರಲ್ಲಿ ಪರಮೇಶ್ವರ ಅಂತ ಭಾವನೆ, ಹೀಗೆ ಒಂದೊಂದು ಹೇಳಿದ್ದಾರೆ. ಅದೇ ರೀತಿ ಅದೇ ಪ್ರತ್ಯಯ ಆ ಶಾಲಿಗ್ರಾಮದಲ್ಲಿ ವಿಷ್ಣು ಪ್ರತ್ಯಯ ಅಂತ ಹೇಗೆ ಇದೆಯೋ ಶಾಸ್ತ್ರ, ಯಾವ ಉಪಾಸನೆ ಮಾಡ್ತಾನೋ ಅದು ಅದೇ ಪ್ರತ್ಯಯ. ಅದರ ಒಂದು ಸಂತತಿ ಅಂದ್ರೇನು? ಅವಿಚ್ಛಿನ್ನವಾಗಿ ತೈಲಧಾರಾವತೆ, ತೈಲಧಾರೆಯಂತೆ ಅದೇ ಪ್ರತ್ಯಯ
ಮತ್ತೆ ಅತತ್ ಪ್ರತ್ಯಯ ಹಿ ಅಸಂಕೀರ್ಣ, ಬೇರೆ ಯಾವ ಪ್ರತ್ಯಯವೂ ಕೂಡ ಅಲ್ಲಿ ಬರುವ ಹಾಗಿಲ್ಲ, ಒಂದೇ ಪ್ರತ್ಯಯ. ಇದು ಸಾಧನೆಗೆ ಸಂಬಂಧಪಟ್ಟ ಸಾಧನೆ, ಇದು ಸುಲಭವಲ್ಲ. ಇದಕ್ಕೆ ಹೆಸರೇನು? ಉಪಾಸನಂ. ಇದಕ್ಕೆ ಉಪಾಸನೆ ಅಂತ ಹೆಸರು. ಮತ್ತೆ ಇದೇನಾಯ್ತಿದು? ಇದು ಯಥಾಶಾಸ್ತ್ರಂ, ಶಾಸ್ತ್ರ ಹೇಳಿರ್ತಕ್ಕಂಥ ಒಂದು ವಿಧಿ ಇದು. ಮತ್ತೆ ಈ ಉಪಾಸನೆ ಅಂದ್ರೆ ಏನು? ಉಪಾಸನೆಯನ್ನು ಮಾಡುತ್ತಾನೆ ಅನ್ನುವುದನ್ನ ಶಾಸ್ತ್ರ ಒಂದೇ ಅಲ್ಲ, ಈ ಲೌಕಿಕ ವ್ಯವಹಾರದಲ್ಲಿಯೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಹೇಗೆ? ಶಬ್ದಾರ್ಥೋ ಪ್ರಸಿದ್ಧಶ್ಚ ಉಪಾಸನ ಶಬ್ದಾರ್ಥೋ ಲೋಕೆ ಅಂದ್ರೆ ಈ ಲೋಕದಲ್ಲಿ, ವೈದಿಕ ವ್ಯವಹಾರದಲ್ಲ, ಶಾಸ್ತ್ರೀಯ ವ್ಯವಹಾರದಲ್ಲ, ಲೌಕಿಕ ವ್ಯವಹಾರದಲ್ಲಿ, ಲೋಕದ ವ್ಯವಹಾರದಲ್ಲಿಯೂ ಕೂಡ ಈ ಒಂದು ಪ್ರಸಿದ್ಧವಾದ ಅರ್ಥ ಇದೆ. ಏನು? ಪ್ರತಿಯೊಬ್ಬರು ಹೇಳ್ತಾರೆ, ಗುರುಂ ಉಪಾಸ್ತೆ ರಾಜಾನಂ ಉಪಾಸ್ತೆ. ಇವನು ಗುರುವನ್ನ ಉಪಾಸನೆ ಮಾಡುತ್ತಾನೆ, ರಾಜನನ್ನ ಉಪಾಸನೆ ಮಾಡುತ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಏನ್ ಅರ್ಥ ಅಲ್ಲಿ ಅಂತಂದ್ರೆ, ಯೋಹಿ ಗುರುವಾದೀನ್ ಸಂತತಂ ಉಪಚರತಿ ಸಹ ಉಪಾಸ್ತೆ ಇತಿ ಉಪಚರ್ಯತೆ, ಅಥವಾ ಇತಿ ಉಪಚ್ಯತೆ ಅಂತ ಹೇಳ್ತಾರೆ, ಉಪಚರ್ಯತೆ ಅಂತ ಮಾಡಲ್ಲ. ಅವನೇನ್ ಮಾಡ್ತಾರೆ, ಯಾವ ಒಂದು ಗುರುವೇ ಮುಂತಾದವರು ಸಂತತಂ ಅಂದ್ರೆ ಅವಿಚ್ಛಿನ್ನವಾಗಿ ಎಡೆಬಿಡದೆ ಉಪಚರತಿ ಅವರ ಶುಶ್ರೂಷೆಯನ್ನು ಮಾಡುತ್ತಾನೆ. ಗುರು ಶುಶ್ರೂಷ ಅಂತಂದ, ಅವನ ಸೇವೆ ಮಾಡ್ತಾನೋ ಅವನಿಗೆ ಹೇಳ್ತಾರಾಯ್ತು. ಏನ್ ಹೇಳ್ತಾರೆ? ಅವನ ವಿಷಯದಲ್ಲಿ, ಓ ಇವನು ಗುರುವನ್ನು ಉಪಾಸನೆ ಮಾಡುತ್ತಿದ್ದಾನೆ ಅಂತ ಹೇಳ್ತಾರೆ. ಲೌಕಿಕದಲ್ಲೂ ವ್ಯವಹಾರ ಉಂಟು. ರಾಜನ ಉಪಾಸನೆ, ಇದು ರಾಜನನ್ನ ಉಪಾಸನೆ ರಾಜ ಎಲ್ಲ ಅವನು ಕೊಡ್ತಾನೆ, ಬೇಕಾದೆಲ್ಲ ಇವನು ಅವನ್ನೇ ಉಪಾಸನೆ ಮಾಡ್ತಾನೆ. ಅದೇನು? ಅವನಿಗಿಂತ ಭಿನ್ನವಾದ ಇನ್ನೊಬ್ಬನನ್ನ ಇವನು ಆಶ್ರಯ ಅಕ್ಕೆ ತೆಗೆದುಕೊಳ್ಳುವುದಿಲ್ಲ, ಅವನೇ ಆಶ್ರಯ. ಇದು ತುಲ್ಯ ಪ್ರತ್ಯಯ. ಹೀಗೆ ಸಂತತಿ, ಅವಿಚ್ಛಿನ್ನವಾದ ಒಂದು ಪ್ರತ್ಯಯ. ಹೀಗೆ ಸಚ ಫಲಂ ಆಪ್ನೋತಿ ಉಪಾಸನಸ್ಯ. ಅವನೇನ್ ಮಾಡ್ತಾ ಅಂತ ಅವನು ಆ ಉಪಾಸನೆಗೆ ಏನೇನು ಫಲವನ್ನ ಹೇಳಿದ್ದಾರೆಯೋ ಅದನ್ನ ಅವನು ಪಡೆದುಕೊಳ್ಳುತ್ತಾನೆ ಅಂತ ಹೇಳಿದೆ. ಇದು ಒಂದು. ಮುಂದೆ ಏನ್ ಹೇಳ್ತಾರೆ ಈ ಸ್ವಾಮಿಪಾದರು? ಇದನ್ನೆಲ್ಲ ಹೇಳಿ ಇದು ಏನ್ ಅರ್ಥ ಇದಕ್ಕೆ ಅಂತ ಅನ್ನೋದನ್ನ ಮುಂದೆ ಹೇಳ್ತಾರೆ. ಅದನ್ನ ಇಲ್ಲಿ ಆ ಭಾಗ ಮಾತ್ರ ಹೇಳ್ತಾರೆ. ಇಷ್ಟನ್ನು ತಿಳ್ಕೊಂಡಿರೋ ಮುಂದೆ ಇದಕ್ಕೇನ್ ಅರ್ಥ, ಜ್ಞಾನ ಭಾಗಕ್ಕೂ ಇದಕ್ಕೂ ಏನ್ ಅರ್ಥ, ಏನಿದು ಉಪಾಸನೆ ಅಂತ ಹೇಳಿದೆ. ಪ್ರಕೃತ ಭಾಗ ಉಪಾಸಕ ಉಪಾಸನೆಗೆ ಸಂಬಂಧಪಟ್ಟಿದ್ದು. ಈ ಉಪಾಸನೆ ಅಂತಕ್ಕಂಥದಕ್ಕೆ ಫಲ ಹೇಳಿದ್ರು, ಆಯಾ ಉಪಾಸನೆ ತಕ್ಕ ಫಲವನ್ನು ಪಡೆಯುತ್ತಾರೆ ಅಂತ. ಇವನ್ನೆಲ್ಲ ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು? ಉಪಾಸನೆ ಅಂತಕ್ಕಂಥದ್ದು ಇಲ್ಲಿ ಹೇಗೆ ಹೊಂದುತ್ತೆ ಅಂತಕ್ಕಂಥ ಈ ಮುಂದೆ ಹೇಳ್ತಾರೆ. ಇದನ್ನು ಒಂದು 3 ಉದಾಹರಣೆಯನ್ನು ಕೊಟ್ಟು ನಂತರ ಮುಂದೆ ಹೇಳ್ತಾರೆ. ಅದನ್ನ ನೋಡೋಣ ಮುಂದೆ. ಇದು ತೈತ್ತಿರೀಯ ಆಯ್ತು. ಈಗ ಛಾಂದೋಗ್ಯ ಭಾಷ್ಯಕಾರ ಹೇಳ್ತಾರೆ, ಭಗವತ್ಪಾದ ಛಾಂದೋಗ್ಯದಲ್ಲಿ, ಸರ್ವತ್ರ ಹಿ ಶಾಸ್ತ್ರ ಪ್ರಾಪಿತ ಏವ ಧರ್ಮ ಉಪಾಸ್ಯ. ಅಂದ್ರೆ ಎಲ್ಲ ಕಡೆಯಲ್ಲಿಯೂ ಕೂಡ ಶಾಸ್ತ್ರ ಪ್ರಾಪಿತ ಏವ ಧರ್ಮ ಅಂದ್ರೆ ಶಾಸ್ತ್ರದಿಂದ ನಮಗೆ ಏನು ತಿಳಿದು ಬರುತ್ತದೆಯೋ ಅದೇ ಧರ್ಮವನ್ನ ಉಪಾಸನೆ ಮಾಡಬೇಕು. ಅಂದ್ರೆ ಏನು? ಶಾಸ್ತ್ರದಲ್ಲಿ ಒಂದು ಉಪಾಸನೆಯನ್ನ ನೋಡಪ್ಪ, ಇದನ್ನ ಉಪಾಸನೆ ಮಾಡು ಅಂತ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಒಂದು ಲಿಂಗ, ಯಾವುದೋ ಮರಕತ ಲಿಂಗ ಆಗ್ಬೋದು, ಸ್ಫಟಿಕ ಲಿಂಗ ಆಗ್ಬೋದು, ಯಾವ್ದು ಬೇಕಾಗಬಹುದು, ಅಥವಾ ಎಕ್ಕಷ್ಟು ಕಲ್ಲಿನ ಲಿಂಗ ಆಗ್ಬೋದು, ಯಾವುದೇ ಲಿಂಗ. ನೋಡಪ್ಪ, ಈ ಲಿಂಗದಲ್ಲಿ ನೀನು ಪರಮೇಶ್ವರನನ್ನ ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ. ಏನು? ಇದು ಶಾಸ್ತ್ರದಲ್ಲಿ. ನಾವೇನ್ ಮಾಡ್ಬೇಕು? ಯಾವನೊಬ್ಬ ಬಂದ, ಏನು ಲಿಂಗದಲ್ಲಿಯೇ ಪರಮೇಶ್ವರನ ಉಪಾಸನೆ ಮಾಡ್ಬೇಕಾ, ಅಥವಾ ಲಿಂಗದಲ್ಲಿ ಪರಮೇಶ್ವರನನ್ನೇ ಉಪಾಸನೆ ಮಾಡ್ಬೇಕಾ? ನಾನು ಎರಡೂ ಮಾಡೋದಿಲ್ಲ.
ನಾನು ಲಿಂಗ ಈ ಎದುರು ಇದೆಯಲ್ಲ ಲಿಂಗದಲ್ಲಿ ಅದನ್ನ ಅಲ್ಲಿ ಮಹಾವಿಷ್ಣುವನ್ನ ಧ್ಯಾನ ಮಾಡ್ತೇನೆ ಅಂತ. ಅಂದ್ರೆ ಅವ್ರು ಧ್ಯಾನ ಮಾಡ್ತಾರೆ ಬಿಡ್ತಾರೆ ಅದಕ್ಕೇನು ಫಲ ಅವೆಲ್ಲ ಬೇಡ. ಅಂದ್ರೆ ಹಾಗೆ ಮಾಡಿದರೆ ಅದು ಉಪಾಸನೆ ಎಂದು ಆಗುವುದಿಲ್ಲ. ಅದಕ್ಕಾಗಿ ಯಥಾಶಾಸ್ತ್ರಂ, ಇದು ಶಾಸ್ತ್ರ ಏನ್ ಹೇಳಿದೆ ಹಾಗೇ ಉಪಾಸನೆ ಮಾಡಬೇಕು. ನನ್ನ ಸ್ವಬುದ್ಧಿ ತರ್ಕ ಇವೆಲ್ಲ ಪ್ರಯೋಜನಕ್ಕೆ ಬರೋದಿಲ್ಲ. ಯಾರೋ ಹೇಳ್ತಾರೆ ಪೂಜೆ ಹೀಗ್ ಮಾಡ್ಬೇಕು ಅಂತ, ನಾನು ಹಾಗೆ ಮಾಡೋಲ್ರಿ, ಭಕ್ತಿ ಮುಖ್ಯ. ಇವಾಗೆಲ್ಲ ಹೇಳ್ತಾರೆ ಬೇಕಾದಷ್ಟು ಜನ, ಭಕ್ತಿ ಮುಖ್ಯ ಕಣ್ರಿ, ಕೈ ಮುಗಿದು ಮಾಡ್ರಿ ಸಾಕು, ಯಾಕ್ರಿ ಇವೆಲ್ಲ ಅವೆಲ್ಲ ಏನಂದ್ರೆ ಅವೆಲ್ಲಕ್ಕೆ ಒಂದೇ ಉತ್ತರ ಏನಪ್ಪಾ ಅಂದ್ರೆ, ನೋಡಪ್ಪ, ಪೂಜೆ ಅಂತ ಆಗಬೇಕಾದರೆ, ನೀನು ಮಾಡುವುದಕ್ಕೆ ಪೂಜೆ ಎನ್ನುವುದಾಗಿ ಅದನ್ನು ಹೇಳಬೇಕಾದ್ರೆ ಅದು ಯಥಾಶಾಸ್ತ್ರ, ಶಾಸ್ತ್ರಕ್ಕೆ ತಕ್ಕಂತೆ ಇದ್ದರೆ ಮಾತ್ರ ಅದನ್ನ ಪೂಜೆ ಅಂತ ಮಾಡಬೇಕು. ಈಗ ಯಾವುದೋ ಒಂದು ಪೂಜೆ ಮಾಡ್ತಾ ಇದ್ದೀರಿ, ಯಾವನೋ ಪರಮೇಶ್ವರನ ಪೂಜೆ ಅಂತ ಇಟ್ಕೊಳ್ಳಿ. ಪರಮೇಶ್ವರನ ಪೂಜೆಯನ್ನ ಅದನ್ನ ಹೇಗೆ ಮಾಡಬೇಕೋ, ಯಾವ ದ್ರವ್ಯವನ್ನು ಉಪಯೋಗಿಸ್ಬೇಕೋ, ಯಾವ್ದನ್ನ ಆ ರೀತಿನೇ ಮಾಡಬೇಕು. ಆ ರೀತಿ ಮಾಡಿದಾಗ ಅದು ಪರಮೇಶ್ವರನ ಆರಾಧನೆ ಅನ್ನಿಸ್ಕೊಳತ್ತೆ, ಪರಮೇಶ್ವರನ ಪೂಜೆ ಅನ್ನಿಸ್ಕೊಳತ್ತೆ. ಹಾಗೊಂದು ವೇಳೆ ಮಾಡದೆ ಏನ್ರಿ ಭಕ್ತಿ ಮುಖ್ಯ ಕಣ್ರಿ, ನಾನು ಹೇಗೆ ಬೇಕಾದ್ರೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಮಗೆ ತೋಚಿದ ಹಾಗೆ ಮಾಡಿದ್ರೆ ಮಾಡ್ಕೊಳ್ಳಿ, ಅದ್ರಲ್ಲೇನೋ ಗೊತ್ತಿಲ್ಲ ನಮಗೆ, ಆದರೆ ಅದು ಪರಮೇಶ್ವರನ ಆರಾಧನೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅಷ್ಟೇ, ಏನು ಆಗೋದಿಲ್ಲ. ಏನಾಗುತ್ತೋ ಬಿಡುತ್ತೋ ನಮ್ಗೆ ಗೊತ್ತಿಲ್ಲ, ಪರಮೇಶ್ವರ ಆದ್ರೆ ಅನ್ನಿಸ್ಕೊಳ್ಳೋದ ಅಷ್ಟೇ. ಯಾವುದೋ ಒಂದು ರುದ್ರಾಭಿಷೇಕ ಮಾಡುತ್ತಾರೆ. ರುದ್ರಾಭಿಷೇಕ ಮಾಡುವಾಗ ಏನ್ ಹೇಳ್ತಾರೆ? ಸಾಮಾನ್ಯವಾಗಿ ರುದ್ರ ಪ್ರಶ್ನ ಹೇಳ್ಕೊಳ್ತಾರೆ. ಅದು ಯಾವುದು? ಅದೇನು ಋಗ್ವೇದ ಬೇಕಾದ್ರೂ ಹೇಳ್ಬೋದು, ಯಜುರ್ವೇದ ಬೇಕಾದ್ರೂ ಹೇಳ್ಬೋದು, ಯಾವ್ದು ಹೇಳ್ತಾರೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಯಥಾಶಾಸ್ತ್ರ ಅದು ಅದು ಏನಾಗುತ್ತೆ? ರುದ್ರಾಭಿಷೇಕ ಅಂತ ಆಗುತ್ತೆ. ಹೋಗ್ತಾನೆ. ಈಗ ನಾನು ಬಂದ್ರೆ ಏನ್ರಿ ದೇವ್ರೆಲ್ಲ ಒಂದೇ ಅಲ್ವೇನ್ರಿ? ಯಾಕೆ ರುದ್ರ ಸೂಕ್ತದಿಂದಲೇ ಯಾಕೆ ಅಭಿಷೇಕ ಮಾಡಬೇಕು? ನಾನು ಓ ಈ ಪುರುಷ ಸೂಕ್ತದಿಂದ ಮಾಡ್ತೇನೆ ಅಂತ ಒಬ್ಬ, ಪವಮಾನ ಸೂಕ್ತದಿಂದ ಮಾಡ್ತೇನೆ ಅಂತ ಇನ್ನೊಬ್ಬ ಮಾಡ್ತಾನೆ. ಮಾಡಿದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ನಮಗೆ ಬೇಡ. ಆದರೆ ಅದನ್ನ ರುದ್ರಾಭಿಷೇಕ ಅಂತ ಕರೆಯೋದಕ್ಕಾಗೋದಿಲ್ಲ. ಅಷ್ಟೇ ಅಷ್ಟೇ ಅನ್ಬೇಕಾಗುತ್ತೆ, ಇನ್ನೇನಿಲ್ಲ. ಅದಕ್ಕೋಸ್ಕರ ಏನ್ ಹೇಳ್ತಾರೆ? ಶಾಸ್ತ್ರ ಪ್ರಾಪಿತ ಏವ ಧರ್ಮ ಉಪಾಸ್ಯ. ಶಾಸ್ತ್ರ ನಮಗೆ ತಿಳಿದು ಬರುತ್ತೆ, ಅದನ್ನು ಉಪಾಸನೆ ಮಾಡ್ಬೇಕಷ್ಟೆ. ನ ವಿದ್ಯಮಾನ ಅಪಿ ಅಶಾಸ್ತ್ರೀಯ. ಅಂದ್ರೆ ಒಂದು ವೇಳೆ ಅಶಾಸ್ತ್ರೀಯವಾಗಿ ಇದ್ದರೆ ಅದು ವಿದ್ಯಮಾನ, ಅದು ಹೇಳಲ್ಪಟ್ಟಿದ್ದರೂ ಕೂಡ ಎಲ್ಲೋ ಇದೆ ಏನೋ ಇದೆ, ಅದನ್ನ ವಿದ್ಯಮಾನ ಇರ್ತಕ್ಕಂಥದ್ದು ಹಾಗಿದ್ದರೂ ಕೂಡ ಅದು ಅಶಾಸ್ತ್ರೀಯವಾಗಿದ್ದರೆ ಅದನ್ನು ಮಾಡತಕ್ಕದ್ದಲ್ಲ ಅಂತ ಹೇಳಿ, ಇದೆಲ್ಲ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂತ ಮುಂದೆ ಹೇಳ್ತಾರೆ. ಈಗಲೇ ಸ್ವಲ್ಪ ಅದರ ಸುಳಿವು ನಾವು ತಿಳ್ಕೊಳ್ಳೋಣ. ಯಾತಕ್ಕೆ ಹೇಳ್ತಾ ಇದ್ದಾರೆ ಇವೆಲ್ಲ ಹೀಗೆ ಮಾಡಬೇಕಿದೆ? ಇದು ನೋಡಿ, ಹೀಗೆ ಮಾಡಬೇಕು, ಯಥಾಶಾಸ್ತ್ರವೇ ಮಾಡಬೇಕು ಅನ್ನುವಾಗ ಈ ಉಪಾಸನೆ ಆಗಲಿ, ಪೂಜೆ ಆಗಲಿ, ಇನ್ನೊಂದಾಗಲಿ ಎಲ್ಲ ಏನಾಯ್ತು, ಇದು ವಿಧಿಗೆ ಶೇಷವಾಗಿ ಬಂದಿದೆ. ಅದು ಬಹಳ ಮುಖ್ಯ. ಅದ್ರ ಮುಂದೆ ಹೇಳ್ತಾರ ಸ್ವಾಮಿಪಾದರು. ಇದೆಲ್ಲ ಏನು ಗೊತ್ತೇನು? ವಿಧಿಗೆ ಅಂಗವಾಗಿ, ವಿಧಿಗೆ ಶೇಷವಾಗಿ ಬಂದಿರತಕ್ಕಂತಹದ್ದು ಭಾಗ ಇವೆಲ್ಲ. ಆದರೆ ಇದನ್ನ ಹೀಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ? ಓಹೋ, ಈ ಒಂದು ಆತ್ಮಜ್ಞಾನ ಅಂತಕ್ಕಂಥದ್ದು ಏನಿದೆ ಇದು ಕೂಡ ವಿಧಿಗೆ ಶೇಷವಾಗಿ ಬಂದಿರತಕ್ಕಂಥದ್ದು. ಆತ್ಮೇತ್ಯೇವೋಪಾಸೀತ ಇದೆ ವಾಕ್ಯ. ಅದನ್ನ ಹಾಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಇಲ್ಲೂ ಇದೆ. ಏನು ಈ ಉಪಾಸನೆ ಬೇಕಾಷ್ಟು ಹೇಳಿದ್ದಾರೆ ಛಾಂದೋಗ್ಯದಲ್ಲಿ. ಹಾಗೆ ಆತ್ಮೇತ್ಯೇವೋಪಾಸೀತ ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ, ಅದನ್ನು ಅರ್ಥ ಮಾಡ್ಕೊಂಡು ಏನಾಗುತ್ತೆ ಗೊತ್ತೇನು? ಇದರಂತೆ ಈ ಆತ್ಮೇತ್ಯೇವೋಪಾಸಿತ ಎನ್ನುವುದರಲ್ಲಿ ಆತ್ಮನೂ ಕೂಡ ವಿಧಿಗೆ ಶೇಷನಾಗಿದ್ದಾನೆ ಅಂತ ಅರ್ಥವಾಗಿ ಬಿಡುತ್ತೆ. ಅದೇನಾಯ್ತು? ಪೂರ್ತಿಯಾಗಿ ವ್ಯತಿರಿಕ್ತವಾದ ಅರ್ಥ ಆಗೋಯ್ತು. ಆತ್ಮನು
ಯಾವ ವಿಧಿಗೂ ಕೂಡ ಶೇಷವಾಗಲಿ ಅಂಗವಾಗಲಿ ಅಲ್ಲ, ಅವನು ಸ್ವತಂತ್ರ ಪ್ರಮಾಣ. ಅದು ಮುಖ್ಯ. ಇಲ್ಲಿ ಇವನ್ನೆಲ್ಲ ಹೇಳಿ ನೋಡಿ, ಇದೆಲ್ಲ ಉಪನಿಷತ್ ವಾಕ್ಯಗಳು, ಇದೆಲ್ಲ ಹೌದಾನೆ. ಆದರೂ ಕೂಡ ಹೇಗೆ ಅರ್ಥವನ್ನ ಮಾಡಿಕೊಳ್ಳಬೇಕು ಅನ್ನುವುದನ್ನ ಅಲ್ಲಿ ಹೇಳ್ತಾರೆ. ಇದು ಪರಿಭಾಷೆ ಅಂತಕ್ಕಂಥದ್ದು. ನೋಡೋಣ, ಹೇಳ್ಬಿಟ್ಟು ಇತಿ ಅಸತಿ ಬಾಧಕೆ ಚ ಯತ್ರ ಯಥಾ ಉಪಾಸಿತವ್ಯಂ ಇತಿ ಚೋದ್ಯತೆ ತತ್ಸರ್ವಂ ಯಥಾರ್ಥಮೇವ ಶಾಸ್ತ್ರ ಸಮರ್ಪಿತತ್ವಾತ್ ಇತಿ ಪ್ರತಿಪತ್ತವ್ಯಂ. ಅಂದ್ರೆ ಈ ಒಂದು ಬಾಧಕ ಏನು ಇಲ್ಲ, ಮತ್ತು ಎಲ್ಲಿ ಹೇಗೆ ಉಪಾಸನೆ ಮಾಡಬೇಕು ಎಂಬುದಾಗಿ ವಿಧಾನ ಮಾಡಿದ್ದಾರೆಯೋ ಏನಾಗುತ್ತೆ, ಅದರಲ್ಲಿ ಯಾವ ಬಾಧಕವೂ ಇಲ್ಲ, ಯಥಾರ್ಥವಾಗಿದೆ. ಯಥಾರ್ಥ ಆದ್ದರಿಂದ ಶಾಸ್ತ್ರ ಸಮರ್ಪಿತತ್ವ ಇದು, ಅದು ಶಾಸ್ತ್ರದಲ್ಲಿ ಹೇಳಿದೆ ಎಂಬುದಾಗಿಯೇ ಅದರ ತಿಳಿದು ಅದೇ ರೀತಿ ಮಾಡಬೇಕು. ಯಾವುದನ್ನ? ಉಪಾಸನೆಯನ್ನ. ಬೇರೆ ರೀತಿ ಮಾಡಿದ್ರೆ ಅದು ಉಪಾಸನೆ ಅಂತ ಆಗೋದಿಲ್ಲ. ಹೀಗೆ ಹೇಳಿದಾಗ ಇದೇ ರೀತಿ ಮಾಡಬೇಕು ಎನ್ನುವಾಗ ವಿಧಿಗೆ ಅಂಗವಾಗಿ ಹೇಳಿದ ಹಾಗಾಯಿತು. ಮತ್ತೆ ಯಥೋಕ್ತಂ, ಮತ್ತೆ ಇನ್ನೂ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಯಥೋಕ್ತಂ ಬೃಹದಾರಣ್ಯಕ್ಕೆ, ಬೃಹದಾರಣ್ಯಕದಲ್ಲೂ ಕೂಡ ಈ ಒಂದು ಉದಾಹರಣೆಯನ್ನು ಹೇಳಿದ್ದಾರೆ. ಅದು ಭಾಷ್ಯವಾಕ್ಯನೇ ಬರೆದು ಬಿಟ್ಟಿದ್ದಾರೆ. ಭವತು ನಾಮ ಪ್ರಾಣಸ್ಯ ನಾವು ಇದನ್ನ ಚಿಂತನೆ ಮಾಡ್ತಾ ಇದ್ದೀವಲ್ಲ, ಎಲ್ಲಿ ಸೂತ್ರ ಭಾಷ್ಯದಲ್ಲಿ ಪ್ರಾಣೋಪಾಸನೆ ಅದ್ರ ವಿಚಾರವಾಗಿ ಅಲ್ಲೇ ಬಂದಿರತಕ್ಕಂಥದ್ದು. ಅದು ಸ್ವಲ್ಪ ಹಿಂದೆ ಬಂದಿರತಕ್ಕಂಥ ಭಾಗ ಇದೆ. ಭವತು ನಾಮ ಪ್ರಾಣಸ್ಯ ಉಪಾಸನಂ ನತು ವಿಶುದ್ಧ್ಯಾದಿ ಗುಣವತ್ತ ಇತಿ ಅಂತ ಹೇಳ್ಬಿಟ್ಟು ಅಲ್ಲೇನ್ ಹೇಳ್ತಾರೆ ನೋಡಿ. ಇದು ಶಾಸ್ತ್ರ ರೀತಿಯ ಮಾಡ್ಬೇಕು ಅಂದ್ರು. ನೋಡಿ, ಪ್ರಾಣನ ಉಪಾಸನೆ ಅಂತ ಆಗಲಿಬೇಕಾದ್ರೆ ಯಾವುದದು? ಅವನ ಉದ್ಗೀತ ಇತ್ತಲ್ಲ, ಅದನ್ನ ಪ್ರಾಣ ಎಂಬುದಾಗಿ ಉಪಾಸನೆ ಮಾಡಬೇಕು. ಅವರು ಹೇಳಿದ್ದಾರಲ್ಲ, ಅದು ಪ್ರಾಣ ಉಪಾಸನೆಗೆ ಸಂಬಂಧಪಟ್ಟಿದ ಪ್ರಕರಣ. ಅದು ಪ್ರಾಣನ ಉಪಾಸನೆ ಅಂತ ಆಗಲಿ. ಆದರೆ ನತು ವಿಶುದ್ಧ್ಯಾದಿ ಗುಣವತ್ತ, ಆ ಪ್ರಾಣನು ವಿಶುದ್ಧಿ ಮುಂತಾದ ಗುಣವನ್ನ ಉಳ್ಳವನಾಗಿದ್ದಾನೆ ಎಂಬುದಾಗಿ ನಾವೇನೂ ತಿಳಿಯಬೇಕಾದದ್ದಿಲ್ಲ. ವಿಶುದ್ಧವಾದ ಗುಣವನ್ನ ಉಳ್ಳವನಾಗಿದ್ದಾನೆ ಅಂತ ನಾವೇ ತಿಳಿಯಬೇಕಾದದ್ದಿಲ್ಲ ಅಂತ ಅಂದ್ಬಿಟ್ಟ. ಇದೇನು? ಪೂರ್ವ ಪಕ್ಷ. ವಿಶುದ್ಧವೇ ಮುಂತಾದ ಗುಣ ಅಂತ ಹೇಳಿ. ಮುಂತಾದ ಗುಣ ಅಂದ್ರೆ ಏನು? ಅಲ್ಲೇ ಇಲ್ಲಿ ಬೃಹದಾರಣ್ಯಕದಲ್ಲಿ ಮುಂದೆ ಬೇಕಾದಷ್ಟು ಗುಣಗಳನ್ನು ಅವ್ರು ಹೇಳಿದ್ದಾರೆ. ಉದಾಹರಣೆಗೆ ಒಂದಷ್ಟು ಹೇಳ್ತಾರೆ ನೋಡಿ. ಈ ಪ್ರಾಣ ಏನಾಗಿದ್ದಾನೆ, ಇವನನ್ನೇ ಆಂಗಿರಸತ್ವ ಇನ್ನ ಸೂತ್ರಭಾಷ್ಯರು ಸ್ವಾಮಿಪಾದ ಬರೆದಿಯಾಗಿದೆ. ಆಂಗಿರಸತ್ವ. ಮತ್ತೆ ಅವನಿಗೆ ಹೆಸರಾಯ್ತು ಪ್ರಾಣಿಗೆ ದೂರ್ ಅಂತ ಹೆಸರು. ಅವನಿಗೆ ದೂರ್ ಶಬ್ದ, ಅದು ದೂರ್ ಅಂತ ಹೆಸರಾಯ್ತು. ಏನು? ದೂರ್ ನಾಮತ್ವ. ಮತ್ತೆ ಕಾರ್ಯಕಾರಣ ಸಂಘಾತ ವಿದಾರಕತ್ವ. ಕಾರ್ಯಕಾರಣ ಸಂಘಾತ ವಿದಾರಕತ್ವ. ಮತ್ತೆ ಭರ್ತೃತ್ವ, ಬೃಹಸ್ಪತಿತ್ವ, ಬ್ರಹ್ಮಣಸ್ಪತಿತ್ವ, ಇನ್ನು ಬೇಕಾದ ಸಾಮತ್ವ, ಉಗೀತತ್ವ, ಸ್ವರ ಸುವರ್ಣಮತ್ವ, ಪ್ರತಿಷ್ಠಾ, ಇವೆಲ್ಲ ಇನ್ನೂ ಹೇಳಿದ್ದಾರೆ. ಇವೆಲ್ಲ ಇದೆ ಆದಿ. ಇವೆಲ್ಲ ಯಾವುದು ಗುಣಗಳು ಇರಬೇಕಾದಿಲ್ಲ ಅಂತ. ಅದಕ್ಕೆ ಸಿದ್ಧಾಂತಗಳು ಹೇಳಿದ್ರು, ನಾನು ಸ್ಯಾತ್ ಶ್ರುತತ್ವ. ಅರೆ, ಶ್ರುತಿನಲ್ಲಿ ಇದೆಯಲ್ಲ, ಮುಂದೆ ಪ್ರಧಾನ ಹೇಳಿದ್ದಾರಲ್ಲ, ಆದ್ರಿಂದ ಇರ್ಲಿ ಅಂತ ಹೇಳಿ ಸಿದ್ಧಾಂತಗಳು. ಮತ್ತೆ ಅದಕ್ಕೆ ನ ಸ್ಯಾತ್ ಉಪಾಸ್ಯತ್ವೇ ಸ್ತುತ್ಯರ್ಥೋಪತ್ತೇ. ಅಂದ್ರೆ ಈ ಉಪಾಸ್ಯತ್ವ ಅದೇನಾಗುತ್ತೆ? ಈ ಉಪಾಸ್ಯತ್ವೆ, ಉಪಾಸನೆ ಅಂತ ಆದಾಗ ಅದೇನಾಗುತ್ತೆ? ಸ್ತುತ್ಯರ್ಥೋಪ, ಅದು ಸ್ತುತ್ಯರ್ಥ ಎಂಬುದಾಗಿ ಆಗುವುದಿಲ್ಲ. ಉಪಾಸನೆ ಏನರ್ಥವ ಅದನ್ನ ಸ್ತುತ್ಯರ್ಥ ಅಂತ. ಇದೆಲ್ಲ ಸ್ತುತಿಗಳಿದು. ಆಂಗಿರಸತ್ವ, ನಿರ್ಣಾಯಕತ್ವ, ದೂರ್ವತ್ವ, ಇವೆಲ್ಲ ಇದೆಯಲ್ಲ, ಅವೆಲ್ಲ ಅಂತ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಉತ್ತರ ಹೇಳ್ತಾರೆ. ಹಾಗಲ್ಲಪ್ಪ,
ಏನು ಅವಿಪರೀತಾರ್ಥ ಪ್ರತಿಪತ್ತೇ ಶ್ರೇಯ ಪ್ರಾಪ್ತಿ ಉಪಪತ್ತೇ ಅಂದ್ರೇನು? ಅವಿಪರೀತಾರ್ಥ, ವಿಪರೀತಾರ್ಥ ಅಂದ್ರೆ ವಿರುದ್ಧವಾದ, ಅವಿಪರೀತಾರ್ಥ ಅಂದ್ರೆ ಯಥಾರ್ಥ. ಯಥಾರ್ಥವಾಗಿ ತಿಳಿದುಕೊಂಡರೆ ಏನು? ಶ್ರೇಯ ಪ್ರಾಪ್ತಿ ಉಪಪತ್ತೆ, ಶ್ರೇಯಸ್ಸು ಪ್ರಾಪ್ತಿಯಾಗುತ್ತದೆ ಎನ್ನುವುದು ಹೊಂದುತ್ತದೆ. ಹೊಂದುವುದರಿಂದ ಯಥಾರ್ಥವಾಗಿ ತಿಳಿದುಕೊಂಡ್ರೆ ಮಾತ್ರ ಶ್ರೇಯಸ್ಸು. ಆಗಿರುವುದರಿಂದ ಏನು? ಲೋಕವತ್ ಯೋ ಹಿ ಅವಿಪರೀತಂ ಅರ್ಥಂ ಪ್ರತಿಪದ್ಯತೆ ಲೋಕೆ ಸ ಇಷ್ಟಂ ಪ್ರಾಪ್ನೋತಿ ಅನಿಷ್ಟಾದ್ವಾ ನಿವರ್ತತೆ. ಇದು ಲೋಕದಲ್ಲೂ ಕಂಡು ಬಂದಿರತಕ್ಕಂಥದ್ದೇನಪ್ಪ ಏನು ಅಂದ್ರೆ ಯೋ ಹಿ ಅವಿಪರೀತಾರ್ಥಂ. ಯಾರು ಅವಿಪರೀತ ಅಂದ್ರೆ ಯಥಾರ್ಥ, ಯಥಾರ್ಥವಾಗಿ ವಸ್ತುವನ್ನು ತಿಳಿದುಕೊಳ್ಳುತ್ತಾರೆಯೋ, ಲೋಕದಲ್ಲಿ ಏನು ವಸ್ತು ಆತ್ಮ ಬೇಡ, ಲೋಕದಲ್ಲಿ ಯಾವುದೇ ವಸ್ತು ಅಲ್ಲಿ ಯಥಾರ್ಥವಾಗಿ ತಿಳ್ಕೊಂಡ್ರೆ ಏನಾಗುತ್ತೆ? ಸ ಇಷ್ಟಂ ಪ್ರಾಪ್ನೋತಿ, ಅವನಿಗದು ಇಷ್ಟವನ್ನು ಪಡ್ಕೊಳ್ತಾನೆ, ಸಮಾಧಾನ ಪಡ್ಕೊಳ್ತಾನೆ, ಸಂತೋಷವನ್ನು ಪಡ್ಕೊಳ್ತಾನೆ ಯಥಾರ್ಥವಾಗಿ ತಿಳಿದ್ರೆ. ಮತ್ತೆ ಅದು ವಿಪರೀತಾರ್ಥ ತಗೊಂಡ್ಬಿಟ್ರೆ ಅನಿಷ್ಟ ಆದ್ವಾ ನಿವರ್ತತೆ. ಯಥಾರ್ಥವಾಗಿ ತೆಗೆದುಕೊಂಡ್ರೆ ಇಷ್ಟ ಪಡ್ಕೊಳ್ತಾನೆ, ಮತ್ತೆ ಅನಿಷ್ಟದಿಂದ ನಿವೃತ್ತನಾಗ್ತಾನೆ ಅಷ್ಟೇ ಹೊರತು ವಿಪರೀತವಾಗಿ ತಿಳ್ಕೊಂಡ್ರೆ ಅದಾಗೋದಿಲ್ಲ. ನ ವಿಪರೀತಾರ್ಥ ಪ್ರತಿಪತ್ಯ ತಥಾ ಇಹ ಅಪಿ ಶ್ರೌತ ಶಬ್ದ ಜನಿತ ಅರ್ಥ ಪ್ರತಿಪತ್ತೌ ಶ್ರೇಯ ಪ್ರಾಪ್ತಿ ರೂಪನ್ನ ನ ವಿಪರೀತ. ಅದೇ ರೀತಿ ಇಲ್ಲಿಯೂ ಕೂಡ ಶ್ರುತಿಯು ಕಂಠೋಕ್ತವಾಗಿ ಏದನ್ನ ಹೇಳಿದೆ ಹಾಗೆ ತಿಳಿದುಕೊಂಡರೆ ಮಾತ್ರ, ಜನಿತ ಅರ್ಥ ಪ್ರತಿಪದ ಹಾಗೆ ತಿಳಿದುಕೊಂಡ್ರೆ ಮಾತ್ರ ಶ್ರೇಯ ಪ್ರಾಪ್ತಿ ರೂಪಪನ್ನ, ಅವನಿಗೆ ಶ್ರೇಯಸ್ಸು ಅಂತಕ್ಕಂಥದ್ದು ಬರುತ್ತೆ. ಅಲ್ಲಿ ಏನು ಫಲ ಹೇಳಿದ್ದಾರೆ ಅದು ಬರುತ್ತೆ. ನ ವಿಪರ್ಯಯೇ, ಆ ಯಥಾರ್ಥ ಜ್ಞಾನವನ್ನ ಬಿಟ್ಟು ಬೇರೆ ಇನ್ನೇನೋ ಒಂದು ಮಾಡ್ಕೊಂಡ್ಬಿಟ್ರೆ ಅದು ಆಗೋದಿಲ್ಲ. ಯಾವುದು? ಆ ಶ್ರೇಯ ಪ್ರಾಪ್ತಿ ಅಂತಕ್ಕಂಥದ್ದು ಆಗೋದಿಲ್ಲ ಅಂತ ಹೇಳಿ, ನಚ ತದ್ವಿಜ್ಞಾನಸ್ಯ ಅಪವಾದ ಶ್ರೂಯತೆ. ಮತ್ತು ಆ ಒಂದು ಜ್ಞಾನ ಇದೆ, ವಿಜ್ಞಾನ ಅಂದ್ರೆ ಅದರ ಅರಿವು, ಅದಕ್ಕೆ ಅಪವಾದವನ್ನು ಕೂಡ ಏನು ಇಲ್ಲ, ಇದು ಇಲ್ಲದೆ ಇದ್ರು ಈಗ ಅಂತ ಎಲ್ಲೂ ಹೇಳಿಲ್ಲ. ಇಲ್ಲದೆ ಇದ್ರೆ ಅನ್ನೋ ಪ್ರಶ್ನೆ ಇಲ್ಲ, ಹಾಗೇ ತಿಳಿಬೇಕು. ಅಪವಾದ ನ ಶ್ರೂಯತೆ ತತಃ ಶ್ರೇಯ ಪ್ರಾಪ್ತಿ ದರ್ಶನಾತ್ ಯಥಾರ್ಥತಾಂ ಪ್ರತಿಪದ್ಯಾಮಹೆ. ಆದ್ದರಿಂದ ಈ ಶ್ರೇಯಸ್ಸು ಬರುತ್ತದೆ, ಶ್ರೇಯಸ್ಸು ಉಂಟಾಗುತ್ತದೆ ಎಂದು ಹೇಳಿರುವುದರಿಂದ ಪರಮಾರ್ಥತ ಅದು ಯಥಾರ್ಥತ ಅಂದ್ರೆ ಶಾಸ್ತ್ರವು ಹೇಗೆ ಹೇಳಿದೆಯೋ ಹಾಗೆಯೇ ನಾವು ತಿಳಿದುಕೊಳ್ಳಬೇಕು. ವಿಪರ್ಯಯೇಚ ಅನರ್ಥ ಪ್ರಾಪ್ತಿ ದರ್ಶನ. ಹಾಗೊಂದು ವೇಳೆ ಮಾಡದೇ ಇದ್ದರೆ ಅದರಿಂದ ಆಗುವ ಅನರ್ಥವನ್ನೂ ಕೂಡ ಶಾಸ್ತ್ರದಲ್ಲಿ ಹೇಳಿದೆ. ಇದು ಈ ಉದಾಹರಣೆ ಹೇಳ್ತಾ ಇದ್ದಾರೆ ಅದಕ್ಕೆ. ಯೋ ಹಿ ವಿಪರ್ಯಯೇಣ ಅರ್ಥಂ ಪ್ರತಿಪದ್ಯತೆ ಲೋಕೆ ಪುರುಷಂ ಸ್ಥಾಣುರಿತಿ ಅಮಿತ್ರಂ ಮಿತ್ರಂ ಇತಿವಾ ಸಹ ಅನರ್ಥಂ ಪ್ರಾಪ್ನುವನ್ ದೃಶ್ಯತೆ. ಯಾರಾದರೆ ವಿಪರ್ಯಯೇಣ ಅರ್ಥ ಅಂದ್ರೆ ವಿರುದ್ಧವಾಗಿ ಅರ್ಥವನ್ನು ತಿಳಿದುಕೊಂಡು ಬಿಡುತ್ತಾರೋ, ಅದೇನು ಯಥಾರ್ಥಕ್ಕೆ ವಿರುದ್ಧವಾಗಿ ಅರ್ಥವನ್ನು ತಿಳಿಯುತ್ತಾರೆಯೋ ಲೋಕದಲ್ಲೂ ಕೂಡ. ಹೇಗೆ ಅಂದ್ರೆ ಪುರುಷಂ ಸ್ಥಾಣು ರೀತಿ, ಒಬ್ಬ ಪುರುಷ ಇದ್ದಾನೆ, ಅವನನ್ನ ಮೋಟಮರ ತಿಳ್ಕೊಂಡ್ಬಿಡೋದು. ಅಮಿತ್ರಂ, ಒಬ್ಬ ಮಿತ್ರನಲ್ಲ ಅವನು, ಶತ್ರು ಅವನು, ಅವನನ್ನ ಮಿತ್ರ ಅಂತ ತಿಳ್ಕೊಂಡ್ಬಿಡೋದು. ತಿಳ್ಕೊಂಡ್ಬಿಟ್ರೆ ಏನಾಗುತ್ತೆ? ಅನರ್ಥಂ ಪ್ರಾಪ್ನುವನ್ ದೃಶ್ಯತೆ, ಅವನಿಗೆ ಅನರ್ಥವೇ ಉಂಟಾಗುತ್ತದೆ ಎಂಬುದನ್ನ ನಾವು ಲೋಕದಲ್ಲಿ ಕಂಡಿದ್ದೇವೆ. ಅದು ನಮಗೆ ಕಂಡು ಬರ್ತಾ ಇದೆ. ಇವೆಲ್ಲ ನಮಗೆ ಪ್ರತಿದಿನ ನಮ್ಮ ಅನುಭವಕ್ಕೆ ಬರ್ತಾ ಇರತಕ್ಕಂಥದ್ದು. ಹೀಗಾಗಿ ಆತ್ಮೇಶ್ವರ ದೇವತಾದೀನಾಮಪಿ ಅಯಥಾರ್ಥಾನಾಮೇವ ಚೇತ್ ಗ್ರಹಣಂ ಶ್ರುತಿತಃ. ಹೀಗಾಗಿ ಆತ್ಮ, ಈಶ್ವರ, ದೇವತೆ ಮುಂತಾದವುಗಳ ವಿಚಾರದಲ್ಲಿಯೂ ಕೂಡ ಅಯಥಾರ್ಥಾನಾಮೇವ ಚೇತ್, ನಾವು ಯಥಾರ್ಥವಾಗಿ ತಿಳಿದುಕೊಂಡರೆ ಮಾತ್ರ ಏನಾಗುತ್ತೆ? ನಮಗೆ ಶ್ರೇಯಸ್ಸು ಬರುತ್ತೆ. ಅದು ಯಾವುದು? ಅದು ಹೇಗೆ ಗೊತ್ತಾಗುತ್ತೆ? ನಮ್ಮ ಯಥಾರ್ಥ ಅಯಥಾರ್ಥ ಅಂತಕ್ಕಂಥದ್ದು ಶ್ರುತಿತಃ, ಶ್ರುತಿಯ ಮೂಲಕವಾಗಿ ನಮ್ಗೆ ತಿಳಿದು ಬರುತ್ತೆ. ಯಾವುದು?
ಇದು ಯಥಾರ್ಥ, ಇದು ಅಯಥಾರ್ಥ ಅಂದಾಗೆ ಅಂದಕ್ಕೆ ಅದೇ ನಮಗೆ ಪರಮ ಪ್ರಮಾಣ. ಮತ್ತೆ ಈ ಬೇರೆಯದು ಯಾತಕ್ಕಲ್ಲ ಅಂತಂದ್ರೆ ನೋಡಿ, ಪ್ರತ್ಯಕ್ಷ, ಅನುಮಾನ ಮತ್ತೆ ಆಗಮ ಅಂದ್ರೆ ಶ್ರುತಿ. ಇಲ್ಲಿ ಶ್ರುತಿ ಪ್ರಮಾಣ ಹೇಳುವ ಹಾಗೆ ಶ್ರುತಿಯೇ ಪ್ರಮಾಣ. ಯಾಕೆ ಅಂದ್ರೆ ಪ್ರತ್ಯಕ್ಷದಿಂದಾಗಲಿ ಅನುಮಾನದಿಂದಾಗಲಿ ಇದನ್ನ ಕಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯಾವುದನ್ನ? ಈ ಶಾಸ್ತ್ರೋಕ್ತವಾದ ಒಂದು ಫಲ ಅಂತ ಏನಿದೆ, ಉಪಾಸನೆ ಅಂತ ಏನಿದೆ, ಅವಕ್ಕೆಲ್ಲವೇ ಪ್ರತ್ಯಕ್ಷ ಪ್ರಮಾಣವನ್ನಾಗಲಿ ಅನುಮಾನ ಪ್ರಮಾಣವನ್ನಾಗಲಿ ನಾವು ಗ್ರಹಿಸುವುದಕ್ಕೆ ಸಾಧ್ಯವಿಲ್ಲ, ನಿಲ್ಕೋದಿಲ್ಲ. ಯಾವುದೋ ಜ್ಯೋತಿಷ್ಠೋಮನ ಸ್ವರ್ಕಾಮೋ ಇದೆ, ಅದರಲ್ಲಿ ಪ್ರತ್ಯಕ್ಷ ಪ್ರಮಾಣ ಅನುಮಾನ ಪ್ರಮಾಣ ಹೊಂದುತ್ತಾ? ಹೊಂದೋದಿಲ್ಲ. ಅದಕ್ಕೆ ಅಲ್ಲೇನು ಆಗಮ ಪ್ರಮಾಣವೇ ಪ್ರಮಾಣ ಅಷ್ಟೇ. ಹಾಗೆ ಶ್ರುತಿಯಲ್ಲಿ ಏನು ಹೇಳಿದ್ರು ಅದೇ. ಮತ್ತು ಅನರ್ಥ ಪ್ರಾಪ್ತ್ಯರ್ಥಂ ಶಾಸ್ತ್ರಂ ಇತಿ ಧ್ರುವಂ ಪ್ರಾಪ್ನುಯಾತ್ ಲೋಕವದೇವ. ಇವನು ಈ ಒಂದು ಶ್ರುತಿತ ಅನರ್ಥ ಪ್ರಾಪ್ತ್ಯರ್ಥ, ಈ ಒಂದು ಅನರ್ಥ ಪ್ರಾಪ್ತ್ಯರ್ಥಂ ಶಾಸ್ತ್ರ, ಆವಾಗ ಏನಾಗುತ್ತೆ? ಒಂದು ಪಕ್ಷ ಹಾಗೆ ಈ ಯಥಾರ್ಥವಲ್ಲದೆ, ಈ ಯಥಾರ್ಥವಾಗಿ ತಿಳಿದುಕೊಳ್ಳದೆ ಅಯಥಾರ್ಥ ಅಂದ್ರೇನು? ವಿಪರೀತ ಜ್ಞಾನ. ವಿಪರೀತ ಜ್ಞಾನವಾಗಿ ತಿಳಿದುಕೊಂಡು ಬಿಟ್ಟರೂ ಕೂಡ ಫಲವಾಗುತ್ತೆ ಅಂದುಬಿಟ್ಟರೆ ಆಗ ಏನಾಗುತ್ತೆ? ಅನರ್ಥ ಪ್ರಾಪ್ತ್ಯರ್ಥಂ ಶಾಸ್ತ್ರಂ. ಓಹೋ, ಈ ಶಾಸ್ತ್ರವೆಲ್ಲವೂ ಕೂಡ ಕೇವಲ ಅನರ್ಥ ಪ್ರಾಪ್ತಿಯನ್ನೇ ಹೇಳ್ತಾ ಇದೆ ಎಂಬುದಾಗಿ ನಮಗೆ ಕಂಡು ಬರುತ್ತದೆ. ಸಿದ್ಧವಾಗಿಬಿಡುತ್ತೆ. ಓ, ಶಾಸ್ತ್ರನ ಬರೀ ಅನರ್ಥನ ಹೇಳ್ತಾ ಇದೆ ಕಣ್ರಿ ಅಂತ ಕಂಡು ಬಂದ್ಬಿಡುತ್ತೆ. ಹೇಗೆ? ಲೋಕದಲ್ಲಿ ಸಾಧ್ಯ ಇರ್ಬೋದು, ಇಲ್ಲೂ ಕಂಡು ಬಂದ್ಬಿಡುತ್ತೆ. ಅದೇ ಆಗುವುದಿಲ್ಲ. ಶಾಸ್ತ್ರ ಎಂದಿಗೂ ಕೂಡ ಈ ಒಂದು ಯಥಾರ್ಥ ಜ್ಞಾನವನ್ನು ಬಿಟ್ಟು ವಿಪರೀತ ಜ್ಞಾನವನ್ನು ಹೇಳೋದೇ ಇಲ್ಲ. ಹಾಗಾಗಿ ಏನಾಗುತ್ತೆ? ನಾವೊಂದು ಪಕ್ಷ ವಿರುದ್ಧವಾಗಿ ತಿಳಿದರೆ ಓ ಅದು ಸರಿ ಅಂತ ಆಗ್ಬಿಟ್ರೆ ಓ ಶಾಸ್ತ್ರ ಎಲ್ಲ ಹೀಗೆ ಹೇಳ್ತಾ ಇದೆ, ವಿಪರೀತಾರ್ಥದಲ್ಲೂ ಕೂಡ ಶ್ರೇಯ ಪ್ರಾಪ್ತಿಯನ್ನು ಹೇಳ್ತಾ ಇದೆ ಅಂತ ಆಗಿಬಿಟ್ಟು ಇದು ಅಪ್ರಮಾಣ ಅಂತ ಆಗಿಬಿಡುತ್ತೆ ಅನ್ಬಿಟ್ಟು ನಚ ಏತದಿಷ್ಟಂ, ಇದು ಯಾರಿಗೂ ಇಷ್ಟ ಇಲ್ಲ. ತಸ್ಮಾತ್ ಯಥಾಭೂತಾನೇವ ಆತ್ಮ ಈಶ್ವರ ದೇವತಾದೀನ್ ಗ್ರಾಹಯತಿ ಉಪಾಸನಾರ್ಥಂ ಶಾಸ್ತ್ರಂ. ಆದ್ದರಿಂದ ಆತ್ಮ, ಈಶ್ವರ, ದೇವತಾ ಇವುಗಳನ್ನ ನಾವು ಶಾಸ್ತ್ರದಲ್ಲಿ ಹೇಳಿರುವಂತೆ ಗ್ರಹಿಸಬೇಕು. ಯಾವಾಗ? ಅದು ಬಹಳ ಮುಖ್ಯ. ಇಲ್ಲಿ ಉಪಾಸನಾರ್ಥಂ. ಯಾವಾಗ ಉಪಾಸನೆಯನ್ನು ಮಾಡುತ್ತೇವೆಯೋ ಆಗ ಶಾಸ್ತ್ರವೇನು ಹೇಳಿದೆ ಹಾಗೆಯೇ ಗ್ರಹಿಸಬೇಕು, ಬೇರೆ ರೀತಿ ಗ್ರಹಿಸಬಾರದು ಅಂತ ಹೇಳಿದೆ. ಇಲ್ಲಿ ಏನು ವಿವಕ್ಷಿತಾಂಶ ಏನು ನೋಡಿ. ಉಪಾಸನೆಗೋಸ್ಕರ ಆತ್ಮನಿಗೆ ವಿಶಿಷ್ಟ ಗುಣಧರ್ಮಗಳನ್ನ ಆರೋಪಣೆ ಮಾಡಿ ಅದರಲ್ಲಿ ನಿರಂತರ ಸಂತಾನ ಪ್ರತ್ಯಯವನ್ನು ಹೇಳಿದ್ದಾರೆ. ನಿರಂತರವಾದಲೇ ಪ್ರತ್ಯಯ ಬರಬೇಕು ಅಂತ ಹೇಳಿದ್ದಾರೆ. ಏನೋ ವಿಶಿಷ್ಟ ಗುಣಗಳನ್ನು ಹಾಕಿದ್ದಾರೆ. ಯಾತಕ್ಕೆ? ಉಪಾಸನಾರ್ಥವಾಗಿ. ಇದು ಉಪಾಸನಾರ್ಥ ಏನಿದು? ಇದು ಯಥಾರ್ಥವಲ್ಲ. ಆತ್ಮನ ಒಂದು ಯಥಾರ್ಥ ಸ್ವರೂಪ ಅಲ್ಲ, ಅಯಥಾರ್ಥ ಸ್ವರೂಪ. ಹಾಗಾಗಿ ಏನಾಗುತ್ತೆ? ಆತ್ಮನ ಯಥಾರ್ಥ ಸ್ವರೂಪವನ್ನು ಹೇಳಿದರೂ ಕೂಡ ಓ ಪರಮ ಪುರುಷಾರ್ಥ ಮೋಕ್ಷ ಸಿದ್ಧಿ ಆಗುತ್ತೆ ಅಂತ ಆಗಿಬಿಟ್ರೆ ಆಗ ಶಾಸ್ತ್ರ ಅಪ್ರಮಾಣ ಅಂತ ಆಗಿಬಿಡುತ್ತೆ. ಅದು ಆಗೋದು ಇಷ್ಟ ಇಲ್ಲ. ಆದ್ದರಿಂದ ಇದು ಉಪಾಸನೆಯ ಮಾತ್ರ ಸೀಮಿತವಾದ ಅರ್ಥ ಅಷ್ಟೆ. ಯಾವುದು? ಆತ್ಮದಲ್ಲಿ ಇಂತಹ ಗುಣ ಇದೆ, ಇಂತಹ ಹಿಂದೆ ಗುಣ ಹೇಳೋದಲ್ಲ ಬೇಕಾದಷ್ಟು, ಅಂಗಿರಸತ್ವ, ದುರ್ನಾಮತ್ವ, ಕಾರ್ಯಕರಣ ಸಂಘಾತ, ವಿದಾರತ್ವ ಅದೆಲ್ಲ ಹೇಳಿದರು. ಇವೆಲ್ಲವೂ ಕೂಡ ನಾವು ಬೇಕಾದಷ್ಟು ಸತ್ಯಕಾಮತ್ವ, ಸತ್ಯ ಸಂಕ ಇದೆಯಲ್ಲ, ಅವೆಲ್ಲವೂ ಕೂಡ ಉಪಾಸನಾರ್ಥವಾಗಿ ಹೇಳಿದ್ದು ಅಷ್ಟೇ ಹೊರತು
ಬಟ್ ಇದಕ್ಕೆ ಫಲ ಏನು? ಫಲ ಇಲ್ವೇ ಇಲ್ವೇ ಅದನ್ನು ಮುಂದೆ ಹೇಳ್ತಾರೆ. ಇದಕ್ಕೇನು ಫಲ ಅಂತಕ್ಕಂಥದ್ದು. ಮತ್ತೆ ಈ ಒಂದು ಉಪಾಸನೆಗಳಲ್ಲಿ ಎಷ್ಟು ವಿಧ ಇದೆ, ಅದಕ್ಕೆ ಯಾವ್ಯಾವ ಫಲ, ಈ ಆತ್ಮೇತ್ಯೇವೋಪಾಸೀತ ಅಂತಕ್ಕಂಥದ್ರಲ್ಲಿ ಉಪಾಸನೆ ಇದೆಯಲ್ಲ, ಅದು ಯಾವ ವಿಧವಾದ ಉಪಾಸನೆಗಳಲ್ಲಿ ಒಂದು 3 ವಿಧವನ್ನ ಹೇಳಿ, ಇದು ಯಾವುದನ್ನ ಯಾವ ರೂಪವಾದ ಉಪಾಸನೆ ಇದು ಅಂತ ಹೇಳಿ ಇದಕ್ಕೂ ಅದಕ್ಕೂ ಒಂದು ಭೇದವನ್ನು ತೋರಿಸ್ತಾರೆ. ಹಾಗಾಗಿ ವೇದಾಂತ ಪರಿಭಾಷಾ, ಈ ಪರಿಭಾಷಾರ್ಥವನ್ನೇ ನಾವು ತಿಳಿಯಬೇಕು ಉಪಾಸನೆ ಅಂತಂದಾಗ ಇದು ಅರ್ಥ. ತರ್ಕಶಾಸ್ತ್ರದಲ್ಲಿ ಮೀಮಾಂಸಾ ಶಾಸ್ತ್ರ ಹೇಳಿದಂತೆ ಅಲ್ಲ ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಭಾಗದಲ್ಲಿ ಇವರು ಸಿದ್ಧಾಂತ ಸ್ವಾಮಿಪಾದರವರ ಈ ಒಂದು ಸ್ವಸಿದ್ಧಾಂತ ಅವರ ಸಿದ್ಧಾಂತ ಅಲ್ಲ, ಅವರ ಒಂದು ವ್ಯಾಖ್ಯಾನವನ್ನ ಇಲ್ಲಿ ಇದಕ್ಕೆ ಹೇಳ್ತಾರೆ. ಅದು ಬಹಳ ಮುಖ್ಯವಾದದ್ದು. ಮುಂದಿನ ವಾರದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.